ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಅವರು ಮೂಡ ಹಗರಣ ಬಿಜೆಪಿ ಪಾದಯಾತ್ರೆ ವಿಚಾರವಾಗಿ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದರು. ಸಿದ್ದರಾಮಯ್ಯನವರು ದೇವರಾಜ್ ಅರಸು ನಂತರ ಜನಪ್ರಿಯ ಸಿಎಂ. 136 ಸೀಟ್ಗಳನ್ನು ಪಡೆದು ನಾವು ಅಧಿಕಾರ ಮಾಡುತ್ತಿದ್ದೇವೆ. ಈ ಸರ್ಕಾರವನ್ನು ಅಸ್ಥಿರಗೊಳಿಸಿ ಎಂದು ಈ ರೀತಿ ಮಾಡುತ್ತಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯಾವುದೇ ಹಗರಣ ಮಾಡಿಲ್ಲ. ಬಿಜೆಪಿಯವರು ವಿನಾಕಾರಣ ಹೋರಾಟ ಮಾಡ್ತಿದ್ದಾರೆ. 40 ವರ್ಷದ ರಾಜಕಾರಣದಲ್ಲಿ ಸಿದ್ದರಾಮಯ್ಯನವರ ಮೇಲೆ ಒಂದು ಕಪ್ಪು ಚುಕ್ಕೆಯೂ ಇಲ್ಲವೆಂದು ತಿಳಿಸಿದರು. ಪಾದಯಾತ್ರೆ ನಿನ್ನೆ ನಮ್ಮ ಪಾದಯಾತ್ರೆ ಒಂದು ನಾಟಕ. ಏನು ಅವಕಾಶವಾದಿಗಳು ಬಿಜೆಪಿ ಮತ್ತು JDS ಒಟ್ಟಿಗೆ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಿನ್ನೆ ಸ್ಪಷ್ಟವಾದಂಥ ಉತ್ತರವನ್ನು ನಮ್ಮ ಕಾಂಗ್ರೆಸ್ ಪಕ್ಷ ನೀಡಿದೆ. ನಿನ್ನೆ ಲಕ್ಷಾಂತರ ಜನ ಸೇರಿ ಇವತ್ತು ಇವರೆಲ್ಲ ಏನು ಬಿಜೆಪಿ ಮತ್ತು JDSನವರು ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಅದು ಯಾವುದೂ ಕೂಡ ರಾಜ್ಯದ ಹಿತಾಸಕ್ತಿದಲ್ಲ. ಅವರು ಪಾದಯಾತ್ರೆ ಮಾಡ್ತಾ ಇರುವಂಥದ್ದು ಇವತ್ತು ಸಿದ್ದರಾಮಯ್ಯನವರು, ದೇವರಾಜ ಅರಸು ಅವರ ನಂತರ ಅವ್ರಿಗೆ ಅತ್ಯಂತ ಜನಪ್ರಿಯ ಹಿಂದುಳಿದ ವರ್ಗದಿಂದ ಬಂದಂಥ ಮುಖ್ಯಮಂತ್ರಿಗಳು 136 ಸೀಟ್ಗಳನ್ನ ನಾವು ಪಡ್ಕೊಂಡು ಅವ್ರ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬಂದಿದ್ದೀವಿ. ಈ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು, ಸಿದ್ದರಾಮಯ್ಯನವರ ಹೆಸರಿಗೆ ಕಳಂಕ ತರಬೇಕು. ಕಳೆದ 40 ವರ್ಷಗಳ ರಾಜಕೀಯ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆಯನ್ನು ಅವರು ಹೊಂದಿಲ್ಲ.